ಪರವಾಗಿ ಧ್ವನಿ ಎತ್ತಿದ್ರು. ಅದರ ಜೊತೆಗೆ ಸ್ಥಳೀಯ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಈ ರೀತಿಯಾಗಿ ಅಲ್ಲಿ ರಾಜಕೀಯದ ಚದುರಂಗದಾಟ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ರಂಗು ಜೋರಾಗ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಗೆ ಇವತ್ತು ಅನಿರೀಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗೆ ಸಿದ್ಧತೆಗಳು ಇರಲಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಪ್ಲಾನ್ಗಳನ್ನ ಕೂಡ ರೈತರು ಮಾಡ್ಕೊಂಡಿರಲಿಲ್ಲ. ನಿರಂತರ ಯಾವ ರೀತಿಯಾಗಿ ನಿತ್ಯ ಧರಣಿಯಲ್ಲಿ ಕೂಡ್ತಾರೆ ಅದೇ ರೀತಿಯಾಗಿ ಧರಣಿಯಲ್ಲಿ ಕೂತಿದ್ರು. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದಂತ ವೇಳೆಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಇನ್ನು ಯಾವುದೇ ರೀತಿಯಾದಂತಹ ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಸ್ಥಳೀಯ ಶಾಸಕರುಗಳಾಗಿರ್ಬೋದು ಯಾರು ಕೂಡ ಆ ಒಂದು ಜಾಗಕ್ಕೆ ಬಂದಿಲ್ಲ. ಅದರ ಜೊತೆಗೆ ಇವತ್ತು ರೈತರೇ ತಮ್ಮ ಆಕ್ರೋಶವನ್ನ ಹೊರಗಾಕಿರುವಂತದ್ದು. ಅಧಿಕಾರಿಗಳು ಏಕಾಏಕಿ ಬಂದು ಯಾವುದೇ ರೀತಿಯಾದಂತಹ ಸೂಚನೆಗಳು ಇಲ್ಲದಂತೆ ಸರ್ವೆಯನ್ನ ಆರಂಭಿಸ್ತಾ ಇದ್ದಂತೆ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ರು. ಇಲ್ಲಿ ರೈತರು ಕೂಡ ಯಾವುದೇ ಪ್ರತಿಭಟನೆ ಓಕೆ, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದೃಶ್ಯದಲ್ಲೂ ಗಮನಿಸ್ತಾ ಇರಬಹುದು, ಅಧಿಕಾರಿಗಳಿಗೆ ಕಲ್ಲೇಟ್ ಕೂಡ ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ. ಅವರ ಕಾರಿನ ಗಾಜು ಕೂಡ ಪುಡಿಪುಡಿಯಾಗಿದೆ. ಇನ್ನೊಂದ್ ಕಡೆ ಬಿಡದಿ ಕಿಚ್ಚು ಬಹಳ ಜೋರಾಗಿ ನಡೀತಾ ಇದೆ. ಅಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಅಲ್ಲಿನ ರೈತರು ಕೂಡ ರೊಚ್ಚಿಗೆದ್ದಿದ್ದಾರೆ. ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳಿಗೆ ಹೊರಕೆ ಕೂಡ ಬಿದ್ದಿದೆ. ಇವತ್ತು ವೀಕ್ಷಕರ ದೃಶ್ಯದಲ್ಲೂ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಮಹಿಳಾ ರೈತರು ಕೂಡ ಪೊರಕೆಯನ್ನು ಹಿಡಿದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವೇನ್ ಕೇಳೋದು, ನಮ್ ಭೂಮಿ ನೀವ್ಯಾರು ಕೇಳೋಕ್ ಬರೋದು, ನಮ್ ಭೂಮಿ ನಾವು ಕೊಡಲ್ಲ, ಏನ್ ಮಾಡ್ತೀರಾ ಮಾಡಿ, ನಾವ್ ಯಾಕೆ ಕೊಡ್ಬೇಕು ನಿಮ್ಗೆ ಅಂತ ಮಹಿಳಾ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಇವತ್ತು ಅಧಿಕಾರಿಗಳು ಬಂದಿದ್ರು ಸರ್ವೆ ಮಾಡುವಂತ ನಿಟ್ಟಿನಲ್ಲಿ. ಆ ಸಂದರ್ಭದಲ್ಲಿ ಸಾಕಷ್ಟು ವಾಗ್ವಾದ ಕೂಡ ಉಂಟಾಯಿತು. ನೀವ್ಯಾರ್ರಿ ನಮ್ ಭೂಮಿ ಸರ್ವೆ ಮಾಡೋಕೆ ಅಂತ ರೈತರು ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇಲ್ರಿ, ಇದು ಸರ್ಕಾರ ಭೂಸ್ವಾಧೀನ ಪಡಿಸ್ಕೊಳ್ತಾ ಇದೆ ಅಂತ ಹೇಳ್ಕೊಂಡು ಅವ್ರ ಸರ್ವೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ರೈತರು ಹಾಗೆ ಅಧಿಕಾರಿಗಳ ನಡುವೆ ವಾಗ್ವಾದ ಕೂಡ ಉಂಟಾಯಿತು. ಅದು ವಿಕೋಪಕ್ಕೆ ತಿರುಗಿತು. ಅದಾದ ನಂತರ ಪೊಲೀಸ್ ಅವರ ಎಂಟ್ರಿ ಕೂಡ ಆಯಿತು. ರೈತರು 485 ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಆದ್ರೂ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿತು. ಈಗ ಅಧಿಸೂಚನೆ ಹೊರಡಿಸಿರೋ ಮೊದಲನೇ ಗ್ರಾಮ ಮಂಡಾಳಹಳ್ಳಿಗೆ ಬಂದು ಸರ್ವೆ ಕಾರ್ಯ ಮಾಡ್ತಿದ್ದಾರೆ. ಯಾವ ನೈತಿಕತೆ ಆಧಾರದ ಮೇಲೆ ಇವ್ರು ಸರ್ವೆ ಕಾರ್ಯ ಮಾಡ್ತಿದ್ದಾರೆ? ನಾವು ರೈತರು ವಿರೋಧ ಮಾಡ್ತಿದ್ದೀವಿ. ಯಾರ್ಯಾರು ವಿರೋಧ ಮಾಡ್ತಿದ್ದೀವೋ ಆ ರೈತರುಗಳನ್ನೆಲ್ಲ ಅಂತಿಮ ಅಧಿಸೂಚನೆಯಿಂದ ಹೆಸರುಗಳನ್ನ ಕೈ ಬಿಟ್ರೆ ಮಾತ್ರ ನಾವು ಈ ಸರ್ವೆಗೆ ಅವಕಾಶ ಮಾಡಿಕೊಡೋದು. ಇಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆ ನಮ್ಮ ಮಾಗಡಿ ಶಾಸಕರಾದ ಬಾಲಕೃಷ್ಣ ಮತ್ತು ಕರ್ನಾಟಕ ಸರ್ಕಾರ ನೇರ ಹೊಣೆ ಆಗುತ್ತದೆ. ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ನಾವು ನಮ್ಮ ಜೀವನ ಹಾಳು ಮಾಡಬೇಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟೇ ಹೋರಾಟ ಮಾಡಿದ್ರು ನೀವು ನಿಮ್ ಕೆಲಸ ಮಾಡ್ತಿದ್ದೀರಾ, ನಾವು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿರೋದೇನಂದ್ರೆ ಇಡೀ ರಾಜ್ಯವ್ಯಾಪಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನಮ್ಮ ರೈತರಿಗೆ ನ್ಯಾಯ ಒದಗಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರು 480 ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ? ಬಿಡದಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಅನ್ನದಾತರು ಕಳೆದ 490 ದಿನಗಳಿಂದನೂ ಕೂಡ ಹೋರಾಟವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂಚು ಭೂಮಿಯನ್ನ ಕೂಡ ನಾವು ಟೌನ್ಶಿಪ್ ಯೋಜನೆಗೆ ಕೊಡೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿರುವಂತದ್ದು. ಇದಾದ್ರೂ ಕೂಡ ಸರ್ಕಾರ ರೈತರ ವಿರೋಧದ ಮಧ್ಯೆಯೇ ಇವತ್ತು ಜೆಎಂಸಿ ಮಾಡೋದಕ್ಕೆ ಅಧಿಕಾರಿಗಳನ್ನ ಕಳಿಸಿದೆ. ಮೆಜರ್ಮೆಂಟ್ಗೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಇವತ್ತು ಅನ್ನದಾತರು ಆಕ್ರೋಶಗೊಂಡಿದ್ರು. ಅವರು ಬರುವಂತಹ ದಾರಿ ಉದ್ದಕ್ಕೂ ನಿಂತ್ಕೊಂಡು ಪ್ರತಿಭಟನೆಯನ್ನ ಹೋರಾಟವನ್ನ ಕೂಡ ಮಾಡಿರುವಂತದ್ದು. ಮಹಿಳೆಯರು ಹೊರಿಗೆಯನ್ನ ಹಿಡ್ಕೊಂಡ್ರೆ ಮತ್ತೆ ಕಲ್ಲು ತೂರಾಟ ಕೂಡ ಆಗಿತ್ತು. ಯಾಕಂದ್ರೆ ಅಷ್ಟು ಆಕ್ರೋಶ ತಾಳ್ಮೆ ಕಟ್ಟೆ ರೈತರದ್ದು ಹೊಡೆದು ಹೋಗಿತ್ತು. ಇಷ್ಟು ಜಿದ್ದಿಗೆ ಯಾಕೆ ಸರ್ಕಾರ ಬಿದ್ದಿದೆ ಅಂತ, ಯಾಕಂದ್ರೆ ಅಲ್ಲೆಲ್ಲ ಇರುವಂತದ್ದು ಕೃಷಿ ಭೂಮಿ, ಹಸಿರು ಭೂಮಿ. ಈ ಭೂಮಿಯನ್ನ ಕಿತ್ಕೊಂಡು ಟೌನ್ಶಿಪ್ ಮಾಡುವಂತದ್ದು ಏನಿದೆ ಅಂತ ಹೇಳಿ ರೈತರ ಪ್ರಶ್ನೆ ಆಗಿದೆ. ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಜೆಎಂಸಿ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಪೊಲೀಸರು ಕೂಡ ಜೆಎಂಸಿ ಅಧಿಕಾರಿಗಳಿಗೆ ಒಂದ್ ರೀತಿಯ ಬೆಂಬಲ, ಜೊತೆಗೆ ಅವರಿಗೆ ಪ್ರೊಟೆಕ್ಷನ್ ಕೊಡುವುದಕ್ಕೆ ಮುಂದಾದ್ರು. ಈ ನಡುವೆ ರೈತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೀತು. ಈಗಲೂ ಕೂಡ ರೈತರದ್ದು ಒಂದೇ ಪಟ್ಟು, ಇಂಚು ಭೂಮಿಯನ್ನ ಕೂಡ ಕೊಡೋದಿಲ್ಲ ಅಂತ. ಯಾಕಂದ್ರೆ ಈಗ ಭೂಮಿಯನ್ನ ಕೊಟ್ರೆ ನಂತರದ ಜೀವನ ಹೇಗೆ ಅನ್ನೋ ಒಂದು ದೊಡ್ಡ ಚಿಂತೆ ಕೂಡ ಅವರನ್ನೆಲ್ಲ ಕಾಡ್ತಾ ಇರುವಂತದ್ದು. ಇನ್ನು ಸರ್ಕಾರ ಒಂದ್ ರೀತಿಯ ಕಳ್ಳಾಟವನ್ನ ನಡೆಸ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಟೌನ್ಶಿಪ್ ಯೋಜನೆಗೆ
80% ಅಷ್ಟು ರೈತರು ಒಪ್ಕೊಂಡಿದ್ದಾರೆ, 20% ಮಾತ್ರ ರೈತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ DKಶಿ ಅವರು ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ಆ ರೀತಿ ಇಲ್ಲ. ಕೇವಲ 20% ರೈತರು ಮಾತ್ರ ಭೂಮಿಯನ್ನ ಕೊಟ್ಟಿರುವಂತದ್ದು ಟೌನ್ಶಿಪ್ ಯೋಜನೆಗೆ. ಇನ್ನು ಉಳಿದಂತಹ 80% ರೈತರು ಕೃಷಿಯನ್ನೇ ನಂಬ್ಕೊಂಡು ಜೀವನವನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೃಷಿಯನ್ನ ಬಿಡೋದಿಲ್ಲ, ಭೂಮಿಯನ್ನ ಕೊಡೋದಿಲ್ಲ, ನಾವಿಲ್ಲಿಂದ ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಈ ರೀತಿಯ ಜಿದ್ದಾಜಿದ್ದಿ ಮುಂದುವರೆದಿರುವಂತದ್ದು. ಜೊತೆಗೆ ಸಾಕಷ್ಟು ರೈತರು, ಅನ್ನದಾತರು, ಬೇರೆ ಬೇರೆ ಸಂಘಟನೆಗಳು ಕೂಡ ಬಿಡದಿ ರೈತರಿಗೆ ಕಳೆದ ಹಲವು ದಿನಗಳಿಂದನೂ ಕೂಡ ಬೆಂಬಲವನ್ನ ಕೊಡ್ಕೊಂಡೇ ಬರ್ತಾ ಇದೆ. ಇವತ್ತಿನ ಒಂದು ವಿಚಾರ ನೋಡಿದ್ರೆ ರೈತರು ಮತ್ತಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ, ನಿಮ್ಮೆಲ್ಲ ಮಾಹಿತಿ.